ಆಗ್ಬೋದು, ಕಸಬಾ ಹೋಬಳಿ ಆಗ್ಬೋದು, ಪೆರೇಸಂದ್ರ ಹೋಬಳಿ ಆಗ್ಬೋದು, ಪ್ರತಿಯೊಂದು ಕಡೆನೂ ಭೂಮಿಯ ಬೆಲೆ 10 ರಿಂದ 20 ಪಟ್ಟು ಜಾಸ್ತಿ ಆಗಿದೆ. ಆ ಎಲ್ಲ ಮಹತ್ವಾಕಾಂಕ್ಷಿ ಯೋಜನೆಗೆ ಬಂದಿದ್ದಾರೆ ಜ್ಞಾನಸುಧಾ ಸ್ಕಾಲರ್ಶಿಪ್ ಕಾರ್ಯಕ್ರಮ. ಮಕ್ಕಳೇ, ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಒಬ್ಬ ರಾಜಕಾರಣಿ, ಅದರಲ್ಲಿ ಎಸ್ಪೆಷಲಿ ಲೋಕಸಭಾ ಚಲಾವಣೆ ಮಾಡ್ತಾ ಇದ್ದೀವಿ. ಲೋಕಸಭಾ ಸದಸ್ಯರು ಗೆದ್ದು ಹೋದ್ರೆ ಮತ್ತೆ ಬಂದಿರ್ತಕ್ಕಂಥ 5 ವರ್ಷ ಬಂದಿರ್ತಕ್ಕಂಥ ಇತಿಹಾಸನೇ ಇಲ್ಲ. ನಮ್ಮ ಸುಧಾಕರಣ್ಣ ಅವರು ಪ್ರತಿ ತಾಲೂಕಿನಲ್ಲೂ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ 8 ತಾಲೂಕುಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರೋದು. ಅವ್ರು ಯಾವ ಜಾಗಕ್ಕೆ ಹೋಗಿದ್ದಾರೋ ಆ ಜಾಗದಲ್ಲಿ ಅವ್ರು ಹೆಜ್ಜೆ ಗುರುತು ಬಿಟ್ಟೋಗಿದ್ದಾರೆ. ನಮ್ಮ ಈ ಸ್ಕೂಲ್ ಕಾಂಪೌಂಡಲ್ಲಿ ಅವರು ಒಂದು ಹೆಜ್ಜೆ ಗುರ್ತಿದೆ. ಇಲ್ಲಿ ಒಂದು ಡಿಗ್ರಿ ಕಾಲೇಜಿನ ಅವಶ್ಯಕತೆ ಭಾಳ ಮುಖ್ಯ ಇದೆ. ಅನೇಕ ಗ್ರಾಮೀಣ ಪ್ರದೇಶದ ಮಕ್ಕಳು ಪಾಪ ಭಾಳ ದೂರ ಆಗುವಂಥ ಪರಿಸ್ಥಿತಿ ಇದೆ. ಸರ್ಕಾರ ಮತ್ತು ಇಲ್ಲಿನ ಪ್ರತಿನಿಧಿಗಳು ಇದರ ಬಗ್ಗೆ ವಿಶೇಷ ಗಮನ ಇವತ್ತು ನಾನು ಕೂಡ ಸಂಬಂಧಪಟ್ಟಂಥ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಯಾರೂ ಇಲ್ಲ. ಏಕೆಂದರೆ ಈ ಸರ್ಕಾರದಲ್ಲಿ ಇಲ್ಲ ಶಿಕ್ಷಣ ಸಚಿವರಿಲ್ಲ, ಉನ್ನತ ಶಿಕ್ಷಣ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ. ಬರ ಬಂದಿದೆ, ಕೃಷಿ ಸಚಿವರಿಲ್ಲ. ಶಿಕ್ಷಣ ಇವತ್ತು ಎಲ್ಲ ರೀತಿ ಎಕ್ಸಾಮ್ಸ್ ನಡೀತಾ ಇದೆ. ಈಗ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ. ಶಿಕ್ಷಣ ಸಚಿವರು ಯಾರೂ ಕೂಡ ಇನ್ನೂ ಕೂಡ ಇಲ್ಲ. ಬಹುಶಃ 2 ಇಲಾಖೆ ಇನ್ನೂ ಅಷ್ಟು ಮುಖ್ಯ ಅಂತ ಅನಿಸಿಲ್ಲ ಅಂತ ಅನಿಸುತ್ತೆ ನನಗೆ ಸರ್ಕಾರಕ್ಕೆ. ಬರ ಅಧ್ಯಯನ ಕೃಷಿ ಸಚಿವರು ಇಲ್ದಿರ ಹೇಗೆ ಮಾಡ್ತಾರೆ? ಹಾಗಾಗಿ ನಾನು ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ತಕ್ಷಣ ನೀವು ಯಾವಾಗ 2 ತಿಂಗಳಾಗ್ತಾ ಬಂದೀವಿ. ಅವರು ಮಾನ್ಯ ರಾಹುಲ್ ಗಾಂಧಿ ಅವರು 20 ದಿವಸ ಹೊರದೇಶಕ್ಕೆ ಹೋಗಿದ್ದರು. ಹೊರದೇಶದಿಂದ ಬಂದ ಮೇಲೆ ಅದೇ ಇವಾಗ ಯಾರು ಇವತ್ತು ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿ ನಮ್ಮ ಏನು ಕಾಕ್ರೋಚ್ ಪಾರ್ಟಿ ಏನಿತ್ತು ಅವರು ಕೂಡ ಹೋರಾಟ ಮಾಡ್ತಾಯಿದ್ರು. ಅಲ್ಲಿಗೂ ಹೋಗಲಿಲ್ಲ. ನೇರವಾಗಿ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿ. ಆದರೆ ಕರ್ನಾಟಕದ KPSC ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇದ್ದಾಗ SLE ಪೇಪರ್ ಲೀಕ್ ಆಗಿದೆ, ಅವ್ರು ನೆನಪು ಮಾಡ್ಕೊಳ್ಳಿ. ಕಾಂಗ್ರೆಸ್ ಆಳ್ವಿಕೆ ಇರ್ತಕ್ಕಂಥ ರಾಜ್ಯಗಳು ಎಷ್ಟು ಕಡೆ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ನೀವೇನು ಕ್ರಮ ತಗೊಂಡ್ರಿ? ಅದ್ರ ಬಗ್ಗೆ ಇಲ್ಲ. ಏನೋ ಇದು ಮೊದಲನೇ ಸಲ ಆದಂಗೆ ಆಗಬಾರ್ದು, ಒಪ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಪೇಪರ್ ಲೀಕ್ ಅನ್ನೋದಂಥ ಅಕ್ಷಮ್ಯ ಅಪರಾಧ. ಅದಕ್ಕೇ ಇವತ್ತು ಹಿಂದೆ ಯಾವ ಸರ್ಕಾರನೂ ಕೂಡ ಇಷ್ಟು ಕಠಿಣ ಕ್ರಮ ತಗೊಳ್ಳಿಲ್ಲ. ನಾವು ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ತಗೊಂಡಂಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿ ಜುಲ್ಮಾನ, ಇಂಥ ಒಂದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಾನ್ಯ ನರೇಂದ್ರ ಮೋದಿಯವರ ಕೈಯಲ್ಲಿ ಮಾತ್ರ ಸಾಧ್ಯ. ಪ್ರಧಾನರು ಅವರ ಯಾವುದೇ ಒಂದು ರೀತಿಯಲ್ಲಿ ಅವರ ತಪ್ಪಿಲ್ಲ. ಇದರಲ್ಲಿ ಯಾವುದೋ ಈ ಏನು ಎಕ್ಸಾಮ್ ಮಾಡುವಂತ ಒಂದು ಸಂಸ್ಥೆಯ ಅಧಿಕಾರಿಗಳು ಮಾಡಿರುವಂತದ್ದು, ಅವ್ರನ್ನೆಲ್ಲ ಕೂಡ ಜೈಲಿಗೆ ಹಾಕಿದ್ದಾರೆ. 10 ಜನ ಯಾರು ಅಂತೇಳಿ. ಇನ್ನು 57 ಜನನ ಸಸ್ಪೆಂಡ್ ಮಾಡಿದ್ದಾರೆ. ಬಹಳ ಕ್ರಮಗಳನ್ನು ತಗೊಳ್ತಾ ಇದೆ. ಇದರ ಹೊರತಾಗಿ ಕೂಡ ಇವತ್ತು ಏನು ನಮ್ಮ ಯುವಕರಿಗೆ ಒಂದು ಆಂದೋಲನ ಇತ್ತು, ಇವತ್ತು ಪ್ರಧಾನರನ್ನು ತೆಗೀಲೇಬೇಕು ಅಂತ ಅವ್ರು ಹೇಳಿದ್ದಕ್ಕೆ ಅನಿವಾರ್ಯವಾಗಿ ತೆಗೆದಿದ್ದಾರೆ. ಆದ್ರೆ ಅವ್ರ ತಪ್ಪೇನಿಲ್ಲ.
ಹೊಸ ಶಿಕ್ಷಣ ನೀತಿ ಯಾರ ಒಂದು ನಾಯಕತ್ವದಲ್ಲಾಯ್ತು? ಯಾರು ಶಿಕ್ಷಣ ಸಚಿವರಿದ್ರು? ಪ್ರಧಾನರೇ ಇದ್ರು. ಇವತ್ತು ಕರ್ನಾಟಕದಲ್ಲಿ ಹೇಳಿ ಪರಿಸ್ಥಿತಿ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಹೊಸ ಶಿಕ್ಷಣ ನೀತಿಯನ್ನೇ ತಗೊಳ್ಳಲ್ಲ, ನಾವು ಹೊಸ ರಾಜ್ಯ ಶಿಕ್ಷಣ ನೀತಿಯನ್ನ, ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ತರ್ತೇವೆ ಅಂತ ಹೇಳಿದ್ರು. ಇವತ್ತೇನಾಗಿದೆ? 3.25 ವರ್ಷ ಆಗಿದೆ, ಹೊಸ ಶಿಕ್ಷಣ ನೀತಿನೂ ಇಲ್ಲ, ರಾಜ್ಯ ಶಿಕ್ಷಣ ನೀತಿನೂ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಸ್ವಲ್ಪ ಆದ್ರೂ ಕಿಂಚಿತ್ ನಿಮ್ಗೆ ಜವಾಬ್ದಾರಿ ಇದೆಯಾ? ಯುವಕರ ಬಗ್ಗೆ ನಿಮಗೆ ಬದ್ಧತೆ ಇದೆಯಾ? ಹೋಗಿ ಡೆಲ್ಲಿಯಲ್ಲಿ ಹೋಗಿ ನೀವು ರಾಹುಲ್ ಗಾಂಧಿ ಅವ್ರ ಜೊತೆ ಹೋಗಿ ನೀವು ಹೋರಾಟ ಮಾಡ್ತೀರಲ್ಲ, ಕರ್ನಾಟಕದಲ್ಲಿ ಏನಾಗಿದೆ ಅಂತ ತಿಳ್ಕೊಂಡಿದ್ದೀರಾ? 3.25 ವರ್ಷದಲ್ಲಿ ಶಿಕ್ಷಣ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತ ನಿಮಗೆ ಗೊತ್ತಿದೆಯಾ? ಇದ್ರ ಬಗ್ಗೆ ಉಲ್ಲೇಖ ಮಾಡಿ. ಸುಮ್ಮನೆ ರಾಜಕಾರಣ ಮಾಡೋ ಒಂದೇ ಒಂದು ಉದ್ದೇಶದಿಂದ ನೀವು ಹೋಗಿ ಈ ತರ ಮಾಡುವಂತದ್ದು ಸರಿಯಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಕಠಿಣ ಕಾನೂನು ತರಬೇಕು. ಇವೆರಡೂ ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಸರ್ 28ಗೆ ಸರ್ ನೀವು ಸಪೋರ್ಟ್ ಮಾಡಿದ್ರೆ ನವೀನ್ ಕಿರಣ್ ಅವರು ಆಕಾಂಕ್ಷಿ ಅಂತ ಹೇಳಿದ್ದಾರೆ. 28 ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಕೆಲವು ಒಳ್ಳೆಯ ನಾಯಕರುಗಳು ಶಾಸಕರಾಗ್ಲಿಕ್ಕೆ ಒಳ್ಳೆಯ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ. ಅವರಲ್ಲಿ ನವೀನ್ ಕಿರಣ್ ರವರು ಕೂಡ ಒಬ್ರು. ಅವರು ಕೂಡ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಒಳ್ಳೆ ಚರಿತ್ರೆ ಇರ್ತಕ್ಕಂಥವ್ರು. ಹಾಗಾಗಿ ನಾನು ಬಹಳ ಸ್ಪಷ್ಟ ಮಾಡಿದ್ದೀನಿ, ನಮ್ಮ ಪಕ್ಷ ನನ್ನ ಜೊತೆಯಲ್ಲಿರ್ತಕ್ಕಂಥ ಯಾರಿಗೆ ನವೀನ್ ಕಿರಣ್ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, KV ನಾಗರಾಜ್ ರವರು ಇರ್ಬೋದು, ಮತ್ತಿನ್ಯಾರಾದ್ರೂ ಇರ್ಬೋದು, ಅವ್ರಿಗೆ ಕೊಟ್ರೆ ನಾನು ಖಂಡಿತವಾಗಿಯೂ ಕೂಡ ಸಹಕಾರ ಕೊಟ್ಟು ನಮ್ಮ ಪಕ್ಷದಲ್ಲಿ ನಾನು ಗೆಲ್ಲಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಇಲ್ಲ ನೀವೇ ಮತ್ತೆ ಶಾಸಕ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಪಕ್ಷ ಆಜ್ಞೆ ಮಾಡಿದ್ರೆ ನಾನೇ ಬಂದು ಇಲ್ಲಿ ಕಣದಲ್ಲಿ ನಿಲ್ತೀನಿ. ಇದರಲ್ಲಿ ಏನು ಮತ್ತೆ ಬದಲಾವಣೆ ಆಗುವಂತದ್ದು ಏನೂ ಇಲ್ಲ. ಇದು ಬಹಳ ಸ್ಪಷ್ಟ ಇದೆ. ಇವತ್ತೇನು ಮಂಚನಹಳ್ಳಿ ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಂಚನಹಳ್ಳಿ ಜ್ಞಾನ ಜ್ಯೋತಿ ಸ್ಕಾಲರ್ಶಿಪ್ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ವಿ. ಈ ಕಾರ್ಯಕ್ರಮನ ರೂವಾರಿಗಳಾದ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಮಂಚನಹಳ್ಳಿ ತಾಲೂಕಿನಲ್ಲಿ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಎಲ್ಲರಿಗೂ SLC ಇಂದ ಹಿಡಿದು ಡಿಗ್ರಿವರೆಗೂ ಯಾವ ಮಕ್ಕಳು ಹೋಗ್ತಾ ಇದಾರೆ ಅವರಿಗೆ ಪ್ರೋತ್ಸಾಹಿಸ್ಬೇಕು, ಅವ್ರಿಗೆ ಬೆಂಬಲಿಸ್ಬೇಕು ಅಂತ ಹೇಳಿ 5,000 ರೂಪಾಯಿಯನ್ನ ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಮಂಚನಹಳ್ಳಿ ತಾಲೂಕಿನಿಂದ ಉತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಯಾಕಂದ್ರೆ ಎಲೆಕ್ಷನ್ ಇದ್ದಾಗ ಮಾಡೋದು ಬೇರೆ, ಇನ್ನ ಎಲೆಕ್ಷನ್ 3 ವರ್ಷ ಎಲೆಕ್ಷನ್ ಇದೆ. ಆದ್ರೆ ಇವಾಗ ಗುರುತಿಸಿ ಅವ್ರನ್ನ ಈ ಒಂದು 5,000 ರೂಪಾಯಿಗಳನ್ನ ಅವರ ವಿದ್ಯಾಭ್ಯಾಸಕ್ಕೆ ಅವರ ಬೆಂಬಲವಾಗಿ ಮತ್ತೆ ಅವ್ರಿಗೆ ಒಂದು ಚಿಕ್ಕ ಕಾಣಿಕೆ ತರ ಕೊಟ್ಟು ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಅವ್ರಿಗೂ ಅವ್ರ ಫ್ಯಾಮಿಲಿಗೂ. ಮತ್ತೆ ನಮ್ಮ ಜನದಲ್ಲಿ ಏನಾಗಿದೆ ಅಂದ್ರೆ 2023ರಲ್ಲಿ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ನಿಂತ್ಕೊಂಡು MLA ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ನಿಂತ್ಕೊಂಡಾಗ ಸೋತ್ರು. ಅವಾಗ ಭಾರಿ ನೋವಾಗಿತ್ತು. ಆಮೇಲೆ 2024ರಲ್ಲಿ ಲೋಕಸಭಾ ಸ್ಥಾನಕ್ಕೆ ನಿಂತ್ಕೊಂಡಾಗ ಅಭೂತಪೂರ್ವವಾದ ಜಯಬೇರಿ ಗಳಿಸಿ ಇವತ್ತು ಈ ಪರಿಸ್ಥಿತಿಗೆ ನಾವ್ ಇರ್ಬೇಕಾದ್ರೆ ಅವರೇ ಕಾರಣ. ಯಾಕಂದ್ರೆ ಅವ್ರು ಮಾಡಿದಂತ ಕೆಲಸಗಳು ಈ ಮಂಚನಹಳ್ಳಿ ಕ್ಷೇತ್ರವನ್ನ ತಾಲೂಕಿನಾಗಿ ಹೊಸ ಘೋಷಣೆ ಮಾಡಿ, ಅವರು ಏನು ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಏನ್ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವೈದ್ಯಕೀಯ ಆಸ್ಪತ್ರೆ ತರಬೇಕಾದ್ರೆ ರಾಜೀನಾಮೆ ಕೊಟ್ಟಂತ ಸಂದರ್ಭ. ಮತ್ತೆ ಅದೇ ಸಂದರ್ಭದಲ್ಲಿ ಮಂಚನಹಳ್ಳಿ ತಾಲೂಕನ್ನಂತ ಘೋಷಣೆ ಮಾಡಿ ಮಂಚನಹಳ್ಳಿಗೆ ಏನು ಸೌಲಭ್ಯಗಳು ಬೇಕು, ಇವತ್ತು ಒಂದು ತಾಲೂಕಿನಲ್ಲಿ ಏನು ಇರ್ಬೇಕಾದಂತ ಮಕ್ಕಳು ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗ್ಲಿ, ಒಂದು ಜನರಲ್ ಹಾಸ್ಪಿಟಲ್ ಆಗ್ಲಿ, ಏನು ಈಗ ತಾಲೂಕ್ ಆಫೀಸ್ ಆಗ್ಲಿ ಎಲ್ಲವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ನಾವು ಓಡಾಡ್ಬೇಕಾದ್ರೆ ಅವತ್ತು ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಓಡಾಡ್ಬೇಕಾದ್ರೆ ರಸ್ತೆ ಅವತ್ತು 18 ಕಿಲೋಮೀಟರ್ 1 ಅವರ್ ಹೋಗ್ಬೇಕಾಗಿತ್ತು. ಯಾರಾದ್ರೂ ಒಂದು ಎಕ್ಸಾಂಪಲ್ ವೈಟ್ ಶರ್ಟ್ ಹಾಕೋಬಿಟ್ರೆ ಅಷ್ಟೊತ್ತಿಗೆ ಒಂಥರ ಎಲ್ಲ ಕಂದು ಬಣ್ಣ ಆಗೋಗ್ಬಿಟ್ಟಿರೋದು, ಆ ತರ ಪರಿಸ್ಥಿತಿ ಇತ್ತು. ಅದನ್ನ ಮನಗಂಡು ಇವರು ಸಚಿವರಾಗಿದ್ದ ಸಮಯದಲ್ಲಿ ಡೆಲ್ಲಿಯಿಂದ 384 ಕೋಟಿಗಿನ ಈ ರಸ್ತೆಯನ್ನು ಮಾಡಿಸ್ಕೊಂಡು ಬಂದು ಇವತ್ತು 18 ಕಿಲೋಮೀಟರ್ 15 ನಿಮಿಷ ಪಾಸ್ ಆಗ್ತೀವಿ.
ಯಾವುದೇ ಒಂದು ಅಪಘಾತ ಆಗಲಿ, ಯಾವುದೇ ಒಂದು ಹಾಸ್ಪಿಟಲ್ ಎಮರ್ಜೆನ್ಸಿ ಆಗಲಿ, ಅದನ್ನ ಪೂರ್ಣಗತಿಯಲ್ಲಿ ನಾವು ಹಾಸ್ಪಿಟಲ್ ತಲುಪಿ ಜೀವ ಉಳಿಸ್ಕೋಬೇಕಂತ ಕಾರ್ಯ ಮಾಡಿದ್ದಾರೆ. ಅವ್ರು ನಮ್ಮ ಯಾಕಂದ್ರೆ ನಮ್ಮ ಮನಸ್ಸು ಗೆದ್ದಿದ್ದಾರೆ. ಅವರು ನಮ್ಮ ಮನಸ್ಸಿಗಿಲ್ಲದಲ್ದ್ರೆ ನಮ್ಗೆಲ್ಲ ಸಹಾಯ ಮಾಡಿ ನಮ್ಮ ಜನಗಳು ಸಹಾಯ ಮಾಡಿದ್ದಾರೆ. ತಾಲೂಕಿನಂತ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದಾರೆ. ಅವ್ರಿದ್ದಂತ ಕಾಲದಲ್ಲಿ ಅವ್ರು ಮಾಡಿದಂತ ಕೆಲಸಗಳು ಇದುವರೆಗೂ ಬಂದಿರೋಂತ ಶಾಸಕರು ಯಾರು ಮಾಡಿಲ್ಲ, ಮುಂದೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಇವರೇ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಒಳ್ಳೇದಾಗಲಿ, ರಾಜಕೀಯ ಒಳ್ಳೇದಾಗ್ಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಂತೀವಿ. ಸರ್ ನಮ್ಗೆ ಏನ್ ಖುಷಿ ಅಂದ್ರೆ ನಮ್ಗೆ ಲೋಕಸಭಾ ಸದಸ್ಯರಾಗಿದ್ದಕ್ಕೆ ಏನೋ ರಾಜಕೀಯದಲ್ಲಿ ಅವ್ರಿಗೆ ಒಂದು ಸ್ಥಾನ ಇರಬೇಕು. ಯಾಕಂದ್ರೆ ಅವರು ಅವ್ರು 15 ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ, ಏನ್ ಒಳ್ಳೇದ್ ಮಾಡಿದ್ದಾರೆ. ಆ 23 ಸೋತಾಗ ನಾವಂತೂ ಅದು ಅಷ್ಟು ಬಾಧೆ ಬಿದ್ದಿರೋದು, ದುಃಖ ಬಿದ್ದಿರೋದು ಯಾರು ಬಿದ್ದಿಲ್ಲ ಏನೋ ಗೊತ್ತಿಲ್ಲ, ಅಷ್ಟು ಬಾಧೆ ಬಿದ್ದಿದೀವಿ. ಆದ್ರೆ ಅವ್ರು 24 ಗೆದ್ದಾಗ ಬಾರಿ ಖುಷಿಯಾಗಿತ್ತು. ಆದ್ರೆ ಅವರು ಡೆಲ್ಲಿಗೆ ಹೋಗಿ ಅಂತ ಮಾಡಂತಲ್ಲ, ಇಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಶಾಸಕರಾಗಿ ಗೆದ್ದು ಸಚಿವರಾಗೋ ಇನ್ನು ಮುಂದೆ ಒಳ್ಳೊಳ್ಳೆ ಹುದ್ದೆ ಅಲಂಕರಿಸಿ ನಮ್ಮ ಭಾಗಕ್ಕೆ, ಈ ಚಿಕ್ಕಬಳ್ಳಾಪುರ ಜನಕ್ಕೆ ಕುಡಿಯುವ ನೀರಾಗಿರ್ಬೋದು, ರಸ್ತೆ ಸೌಲಭ್ಯ ಆಗಿರ್ಬೋದು, ಎಲ್ಲ ಗ್ರಾಮೀಣ ಭಾಗದಲ್ಲೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕಂತ ನಾವು ಶಾಸಕರಾಗಿ ನೋಡ್ಬೇಕು, ಅವ್ರು ನಮ್ಮ ಸಚಿವರನ್ನಾಗಿ ನೋಡ್ಬೇಕು ಅಂತ ಖುಷಿ ಪಡ್ತೀವಿ ಹೊರತು ಸಂಸದರಾಗಿ. ಯಾಕಂದ್ರೆ ಸಂಸದರಾಗಿ 8 ತಾಲೂಕರು ಸಂಸದರಾಗಿರ್ತಾರೆ. ಆದ್ರೆ ಸಚಿವರಾದ್ರೆ ಮತ್ತೆ ಶಾಸಕರಾಗಿ ಸಚಿವರಾದ್ರೆ ನಮ್ಮ ತಾಲೂಕಿನ ನಾವು ಅವ್ರು ಇರ್ತಾರೆ ಅಂತ ನಮ್ಗೆ ಒಂದು ಆಸೆ. ಅವ್ರು ಹಂಗೆ ಇರ್ಬೇಕಂತ ಕೋರ್ಕೊಳ್ತೀವಿ.